ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸೂಪರಾಗಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೊಂದು ಪುಟ್ಟು ಮಿನಿ ವ್ಲಾಗು, ಇದು ಸಂಡೇ ವ್ಲಾಗು. ಏನಕ್ಕೆ ಹಿಂಗೆ ಕೂತಿದ್ದೀನಿ ಅಂದ್ಕೊಂಡಿದ್ದೀರಾ? ಸ್ವಲ್ಪ ಚಿಕ್ಕಪೇಟೆಗೆ ಶಾಪಿಂಗ್ ಹೋಗ್ಬೇಕಿತ್ತು, ಹೋಗೋಣ ಅಂದ್ಬಿಟ್ಟು ನಾನು ನನ್ನ ಸಿಸ್ಟರ್ಸ್ ಎಲ್ಲ ಹೋಗೋಣ ಅಂದ್ಬಿಟ್ಟು ಕೂತಿದ್ದೆ. ಕ್ಯಾಬ್ ಬುಕ್ ಮಾಡಿದ್ದೆ, ಕ್ಯಾಬ್ ಬರಲಿ ಅಂತ ಕೂತಿದ್ದೆ. ನೋಡಿ ಈ ಕ್ಯಾಬಲ್ಲಿ ಹೋಗ್ತಾ ಇದ್ದೀನಿ ನಾನು ನಮ್ಮ ಮಕ್ಕೆಲ್ಲ. ಆ ಚಿಕ್ಕಪೇಟೆಗೆ ಹೋದ್ವಾ ಫ್ರೆಂಡ್ಸ್, ಸಾಕಾಗೋಯ್ತು. ಸುತ್ತಿ ಯಪ್ಪ, ನಿಜವಾಗ್ಲೂ ಚಿಕ್ಕಪೇಟೆ ಕಮ್ಮಿ ಅಂತಾರೆ, ಎಲ್ಲ ಸುಳ್ಳು ಫ್ರೆಂಡ್. ಚಿಕ್ಕಪೇಟೆಯಲ್ಲೇ ರೇಟ್ ಜಾಸ್ತಿ. ಮಾಮೂಲಿ ಆನ್ಲೈನಲ್ಲಿ ಮತ್ತು ಈ ಮಲ್ಲೇಶ್ವರಂ ಶಾಪಿಂಗ್ ಮಾಡ್ಬೋದು, ಚಿಕ್ಕಪೇಟೆಯಲ್ಲಿ ಎವ್ವಿ ರೇಟು ಫ್ರೆಂಡ್. ನೋಡಿ ಸುತ್ತಾ ಇದ್ದೀವಿ ಚಿಕ್ಕಪೇಟೆಯಲ್ಲಿ, ಅಷ್ಟು ಸುಸ್ತಾಗೋಯ್ತು. ಆಮೇಲೆ ಇದು ಯಾವುದೋ ಸುದರ್ಶನ್ ಸಿಲ್ಕ್ ಮುಂದೆ ಆನೆ ಸ್ಟ್ಯಾಚು ಇಟ್ಟಿರೋ, ನನ್ನ ಮಗಳು ಮುಟ್ಟಿ ನೋಡ್ತಾಳೆ ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂದ್ಬಿಟ್ಟು. ನೋಡಿ ಇವರೆಲ್ಲ ನಮ್ಮ ಸಿಸ್ಟರ್ಸು, ನನ್ನ ಮಗಳು ಎಲ್ಲ ನೋಡಿ ಒಂದು ಆಟೋದಲ್ಲಿ ಹೆಂಗೆ ಹೋಗ್ತಾಯಿದ್ದೀವಿ. ಚಿಕ್ಕಪೇಟೆಯಲ್ಲಿ ಆ ಶಾಪಿಂಗ್ ಮಾಡೋಕ್ಕಾಗಲಿ, ಸಖತ್ತು ರೇಟ್ ಇತ್ತು ಅಂದ್ಬಿಟ್ಟು ನಾವು ತಿರ್ಗಾ ಮಲ್ಲೇಶ್ವರಂಗೆ ಹೋದ್ವಿ. ಮಲ್ಲೇಶ್ವರಮಲ್ಲಿ ಮಾಡ್ಬೋದು ಫ್ರೆಂಡ್, ಪರವಾಗಿಲ್ಲ. ಚಿಕ್ಕಪೇಟೆಗೆ ನಾವು ಮಲ್ಲೇಶ್ವರಂ ಮಾಡ್ಬೋದು, ಪರವಾಗಿಲ್ಲ. ಆಮೇಲೆ ನಾವು ಮಧ್ಯಾಹ್ನ 2 ಗಂಟೆಗೆ ಹೋದವರು, ಆಲೇ 3-4 ಗಂಟೆ ಆಗುತ್ತೆ. ಎಲ್ಲರಿಗೂ ಹೊಟ್ಟೆ ಹಶ್ವಾಗ್ತಾಯಿತ್ತು. ಅದೊಂದು ಹೋಟ್ಲಿಗೆ ಕರ್ಕೊಂಡು ಹೋಗ್ತಾಳೆ ನಮ್ಮ ಅಕ್ಕ ಫ್ರೆಂಡ್. ಅದೇನೋ ಅವ್ರಿಗಿಷ್ಟ, ನನಗಿಷ್ಟ ಇಲ್ಲ ಅಲ್ಲಿ ಫುಡ್ಡು, ಏನು ಮಾಡೋದು, ಬಲವಂತಾಗಿ ತಿನ್ನಬೇಕಷ್ಟೇ. ಚೆನ್ನಾಗಿರುತ್ತೆ ಅಂತ ಅವ್ರು ತುಂಬ ಇಷ್ಟಪಡ್ತಾರೆ ಆ ಹೋಟ್ಲಲ್ಲಿ. ನನಗೇನು ಅಷ್ಟು ಇಷ್ಟ ಆಗಲ್ಲ ಟೇಸ್ಟು. ನೋಡಿ ಆಮೇಲೆ ಎಲ್ಲರೂ ದೋಸೆ ಇಡ್ಲಿ ಎಲ್ಲ ತೊಗೊಂಡ್ವಿ. ನನಗೆ ಬೇರೆ ಹುಷಾರಿರಲಿಲ್ಲ, ನಾನು ಬರೀ ಇಡ್ಲಿ ತಿಂದೆ. ಇನ್ನು ಅವರೆಲ್ಲ ದೋಸೆ ಕೇಸರಿಬಾತು ಕಾಫಿ ಎಲ್ಲ ತಿಂದರು. ನಾನು ಒಂದು ಲೋಟ ಕಾಫಿ ಕುಡಿದೆ. ನೋಡಿ ಆಮೇಲೆ ಮಲ್ಲೇಶ್ವರಂಗೆ ಬಂದ್ವಿ. ಅಲ್ಲಿ ಚೆನ್ನಾಗಿ ಶಾಪಿಂಗ್ ಮಾಡಿದ್ವಿ ಫ್ರೆಂಡ್. ಇದಾಗಿತ್ತು ನನ್ನ ಮಿನಿ ವ್ಲಾಗು. ಥ್ಯಾಂಕ್ ಯು.